ಮರಳು ಸಾಗಾಟದಲ್ಲಿ ಪೊಲೀಸ್ ಪೇದೆ ಮೇಲೆ ಹಲ್ಲೆ ಮಾಡಿರುವಂಥ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಶಾಸಕಿಯ ಪುತ್ರನ ಮೇಲೆ ಅರೆಸ್ಟ್ ವಾರೆಂಟ್ ಜಾರಿಯಾಗಿದೆ. ಮರಳು ಸಾಗಾಟದಲ್ಲಿ ಪೊಲೀಸ್ ಪೇದೆ ಮೇಲೆ ಹಲ್ಲೆ ಕೇಸ್ ಇದು. ದೇವದುರ್ಗ ಶಾಸಕಿಯ ಪುತ್ರ ಸಂತೋಷ್ಗೆ ಈಗ ಅರೆಸ್ಟ್ ವಾರೆಂಟ್ ಜಾರಿಯಾಗಿದೆ. ಕರಿಯಮ್ಮ ನಾಯಕ್ ಪುತ್ರನಿಗೆ ಜಿಲ್ಲಾ ನ್ಯಾಯಾಲಯ ವಾರೆಂಟ್ ಹೊರಡಿಸಿದೆ. ವಿಚಾರಣೆಗೆ ಹಾಜರಾಗೋದಕ್ಕೆ ಕೋರ್ಟಿಂದ ಈಗ ಬಂಧನ ವಾರೆಂಟ್ ಅಂದರೆ ಅರೆಸ್ಟ್ ಆಗಲೇಬೇಕಾಗುತ್ತೆ, ವಿಚಾರಣೆಗೆ ಒಳಪಡಿಸಬೇಕಾಗುತ್ತೆ. ಜುಲೈ 5ರಂದು ಆರೋಪಿಯನ್ನು ಹಾಜರುಪಡಿಸುವಂತೆ ಸೂಚನೆ ಕೊಡಲಾಗಿದೆ. ಅಷ್ಟರೊಳಗಡೆ ಅರೆಸ್ಟ್ ಆಗಬೇಕಾಗತ್ತೆ. ಕೃಷ್ಣಾ ನದಿಯಲ್ಲಿ ಮರಳು ಸಾಗಿಸುವಾಗ ಪೇದೆ ಮೇಲೆ ಹಲ್ಲೆ ಆಗುತ್ತೆ. ಹನುಮಂತರನ್ನ ಕರೆಸಿ ಶಾಸಕಿಯ ಪುತ್ರ ಮತ್ತು ಆಪ್ತರು ಸೇರಿಕೊಂಡು ಹಲ್ಲೆಯನ್ನು ಮಾಡಿರ್ತಾರೆ. ಈಗ ಆ ಶಾಸಕಿಯ ಪುತ್ರನ ಮೇಲೆ ಅಂದರೆ ಸಂತೋಷ್ ವಿರುದ್ಧ 143 ಸೆಕ್ಷನ್ ಜಾರಿಯಾಗಿದೆ. 147, 323, 332, 353, 342 ಆ್ಯಂಡ್ 504, 1490 ಅಡಿ ಪ್ರಕರಣ ದಾಖಲಾಗಿದೆ. ಈಗ ಜಿಲ್ಲಾ ನ್ಯಾಯಾಲಯದಿಂದ ಅರೆಸ್ಟ್ ವಾರೆಂಟ್ ಜಾರಿ ಆಗಿರುವಂಥ ಹಿನ್ನೆಲೆಯಲ್ಲಿ ಜುಲೈ 5ರಂದು ಆರೋಪಿಯನ್ನು ಹಾಜರುಪಡಿಸುವಂತೆ ಸೂಚನೆ ಕೊಡಲಾಗಿದೆ. ಅಷ್ಟರ ಒಳಗಡೆ 5ನೇ ತಾರೀಕು ಅಂದರೆ 5ನೇ ತಾರೀಕಲ್ಲ, ಅಷ್ಟರೊಳಗಡೆಯೂ ಕೂಡ ಹಾಜರಾಗಿದ್ದರೆ ಒಳ್ಳೆಯದಿಲ್ಲ ಅಂತಂದರೆ ಒದ್ದೊಳಗೆ ಹಾಕ್ತಾರೆ. ಮರಳು ಸಾಗಾಟದಲ್ಲಿ ಪೊಲೀಸ್ ಪೇದೆ ಮೇಲೆ ಹಲ್ಲೆ ಕೇಸ್ ಇದು. ಅಂದರೆ ಪೊಲೀಸರು ತಡೆ ಹಿಡಿಯುವಂಥ ಸಂದರ್ಭದಲ್ಲಿ ಈತ ಏನು ಮಾಡ್ತಾನೆ, ಕರೆಸಿ ಹಲ್ಲೆಯನ್ನು ಮಾಡಿರುವಂಥದ್ದು. ಈತ ಮತ್ತು ಈತನ ಸಂಗಡಿಗರು ಸ್ನೇಹಿತರು ಕರೆಸಿ ಹಲ್ಲೆ ಮಾಡಿರುವಂಥ ಪ್ರಕರಣ ಇದು. ಕರಿಯಮ್ಮ ನಾಯಕ್ ಪುತ್ರನಿಗೆ ಈಗ ಜಿಲ್ಲಾ ನ್ಯಾಯಾಲಯ ಅರೆಸ್ಟ್ ವಾರೆಂಟ್ ಹೊರಡಿಸಿದೆ. ದೇವದುರ್ಗ ಶಾಸಕಿಯ ಪುತ್ರ ಸಂತೋಷ್ ಅಂತೇಳಿ ಈತನ ಹೆಸರು. ಹನುಮಂತರನ್ನು ಕರೆಸಿ ಶಾಸಕಿಯ ಪುತ್ರ ಮತ್ತು ಆಪ್ತರು ಹಲ್ಲೆಯನ್ನು ನಡೆಸಿದರು. ಹಲ್ಲೆಗೆ ಒಳಗಾಗಿರುವಂಥ ಪೇದೆ ನೋಡಿ ಆ ದೃಶ್ಯವನ್ನು, ಈ ಹಿಂದಿನ ದೃಶ್ಯ ಅದು ಹಲ್ಲೆ ಮಾಡಿರುವಂಥ ದೃಶ್ಯ. ಎದೆ ಕೊಡಿದ್ರೆ ಅಂತ ಕೇಳಕತ್ತಿದ ಐವಿಗೆ ಕರೆಸಿರು ನನಗೆ. ಅಲ್ಲಣ್ಣ ಇಂಥ ಪರಿ ಹೊಡಿ ಮಾಡುದು ನಾನು ಎದೆ ಕೊಡಿದ್ರೆ ಅಂತ ಕೇಳಕತ್ತಿದ ಐವಿಗೆ ಕರೆಸಿರು ನನಗೆ. ಅಲ್ಲಣ್ಣ ಇಂಥ ಪರಿ ಹೊಡಿ ಮಾಡುದು ನಾನು ಎದೆ ಕೊಡಿದ್ರೆ ಅಂತ ಕೇಳಕತ್ತಿದ ಐವಿಗೆ ಕರೆಸಿರು ನನಗೆ. ಅಲ್ಲಣ್ಣ ಇಂಥ ಪರಿ ಹೊಡಿ ಮಾಡುದು ನಾನು ಎದೆ ಕೊಡಿದ್ರೆ ಅಂತ ಕೇಳಕತ್ತಿದ ಐವಿಗೆ ಕರೆಸಿರು ನನಗೆ. ಅಲ್ಲಣ್ಣ ಇಂಥ ಪರಿ ಹೊಡಿ ಮಾಡುದು ನಾನು ಎದೆ ಕೊಡಿದ್ರೆ ಅಂತ ಕೇಳಕತ್ತಿದ ಐವಿಗೆ ಕರೆಸಿರು ನನಗೆ. ಈ ದೇವದುರ್ಗ ಭಾಗದಲ್ಲಿ ಈ ರೀತಿಯ ಅಕ್ರಮ ಮರಳು ದಂಧೆ ನಿರಂತರವಾಗಿ ನಡೀತಾ ಇದೆ. ಅದನ್ನು ಹೇಗೋ ಧೈರ್ಯ ಮಾಡಿ ಪೊಲೀಸ್ ಪೇದೆ ಒಬ್ಬರು ತಡೆ ಹಿಡಿಯೋದಕ್ಕೆ ಮುಂದಾಗ್ತಾರೆ. ಪೊಲೀಸ್ ಪೇದೆ ಮೇಲೇ ಹಲ್ಲೆ ಮಾಡಲಿಕ್ಕೆ ಮುಂದಾಗಿರುವಂಥ ಈತ ಸಂತೋಷ್. ಈತ ದೇವದುರ್ಗ ಶಾಸಕಿ ಕರಿಯಮ್ಮ ಮಗ ಅಂತೆ. ಈಗ ಈತನ ಮೇಲೆ ಅರೆಸ್ಟ್ ವಾರೆಂಟ್ ಜಾರಿಯಾಗಿದೆ. ಜುಲೈ 5ಕ್ಕೆ ಕೋರ್ಟ್ಗೆ ಹಾಜರುಪಡಿಸಬೇಕಾಗುತ್ತೆ. ಅಂದರೆ ಕೋರ್ಟ್ಗೆ ಅಂದರೆ ವಿಚಾರಣೆಗೆ ಒಳಪಡಿಸಲಾಗುತ್ತೆ. ಅಷ್ಟರೊಳಗಡೆ ಅರೆಸ್ಟ್ ಆದ್ರೂ ಸರಿ, ಇಲ್ಲ ಅಂತಂದರೆ ಅದು ದಾಟಾದ ನಂತರ ಎಲ್ಲಿದ್ದರೂ ಕೂಡ ಹುಡ್ಕೊಂಡು ಬರ್ತಾರೆ. ಸರ್ ಕಾಲ ಏನು ಅವ್ರದ್ದು ನಮ್ದು ಕೇಳ್ತಾರ. ನಿಮ್ದು ಹೇಳಪ್ಪ, ನಿಮ್ದು ಕೇಳೋಕೆ ಮತ್ತೆ ಅನ್ಲೋಡ್ ಆಗ್ಯಾವ ಅಲ್ಲಿ ಅದ ಬೇಕಾದ್ರೆ ಹಾಕಿದ್ ತೋರ್ಸ್ತೀನಿ ಬರ್ರಿ. ನನಗೆ ಅಲ್ಲೇ ನಮ್ಮ ನದಿಯಾಗ ದಂಡಿಗೆ ಹಾಕಿ ಹೋಗ್ಯಾರ. ನಮ್ಮ ನೋಡಿ ಹಾಕಿ ಹೋಗಿ ಹಿಡಿದ್ರ ನಾವ್ ಎಮ್ಮಿಟ್ಟು ಕಲ್ಲಿ ಬಿದ್ದಾಗ ಹಿಡಿದ್ವಿ. ಫೋಟೋ ಇದಾವ ನಿಮ್ಮ ಹತ್ರ? ಅವೆಲ್ಲ ಸಾಕ್ಷಿ ನಿಮ್ಗೆ ಹೇಳಕ್ ಆಗಲ್ರಿ, ಸಾಬ್ರಿಗೆ ಹೇಳ್ರಿ. ಸಾಬ್ರ ಸುಮ್ಮನೆ ಸ್ವಿಚ್ ಆಫ್ ಮಾಡ್ಕೊಂಡ್ರಲ್ಲ ಮತ್ತೆ ನೀವು. ನಾನೇನ್ ಮಾಡಕ್ ಆಗತ್ರಿ ಅದಕ್ಕ? ನಮ್ಮ ಮಾತಾಡಕ್ ಹೆಂಗ್ರಿ ನಿಮ್ಗೆ ಬರ್ತದ? ಯಾಕೆ ಯಾರು ಮಾತಾಡೋದು? ಬೇರೆ ಮಾತಾಡ್ಬೇಕೇನ್ ನೀವು? ನಾವು ಮಾತಾಡಲ್ರಿ. ನೀವು ನಮ್ಮ ಅಧಿಕಾರಿಗಳ ಏನ್ರಿ? ಮತ್ತೆ ಯಾರು ಮತ್ತೆ ಇವಾಗ ಅಂದ್ರೆ ಪಿಗಳು ಅಂದ್ರೆ ಅಲ್ಲ ಇದು? ಹಲೋ ಸರ, ನೀವು ಸಾಬ್ರಿಗೆ ಮಾತಾಡ್ರಿ ಅಂತ ಹೇಳತ್ತೀನಿ. ಅರ್ಥ ಆಗ್ತಿಲ್ಲ? ಫೋನ್ ಸ್ವಿಚ್ ಆಫ್ ಆಗ್ಯದಪ್ಪ. ನಾವು ಹೋಗ್ರಿ ಸ್ಟೇಷನ್ಗೆ ಹೋಗ್ರಿ, ಹಚ್ಚಿ ಬಂದಿ ಅವ್ರಿಗೆ ಸಾಬ್ರಿಗೆ ಮಾಹಿತಿ ಕೊಟ್ಟು ಬಂದಿವ್ ನೋಡ್ರಿ. ಇವಾಗ ಎಷ್ಟು ಗಾಡಿ ಹಿಡಿದ್ರಿ ಅಂದ್ರೆ ದಿನ ಹಿಡಿತೀರಿ? ಎಲ್ಲ ಗಾಡಿ ಹಿಡಿತೀವಿ, ನಾಳೆ ಎಲ್ಲ ಗಾಡಿ ಹಿಡಿತೀವಿ. ಸಾಬ್ರಿಗೆ ಹೇಳ್ಬೇಕು ಸರ್, ನಮ್ಗಲ್ಲ. ನಿನ್ ಕೆಲಸ ಅಲ್ಲ ಇದು? ಅದ್ ಸರ ನೀವ್ ಎಷ್ಟು ಮಾತಾಡ್ಬೇಕು ಅಷ್ಟು ಮಾತಾಡ್ರಿ. ನಿನ್ ಕೆಲಸ ನೀವಲ್ಲ ನನಗೆ, ನಾನ್ ಆದೇಶ ಮಾಡಕ್ ನೀವಲ್ಲ. ಹಲೋ ಮಾಡ್ತೀರಿ ನಮ್ ತಾಲೂಕ್ನಾಗ ಹಂಗಂದ್ರೆ? ಏನ ಮತ್ತೆ ಯಾಕೆ ಮಾಡ್ತೀರಿ ಹಂಗಿದ್ರ ಅಂದ್ರೆ? ಇಲ್ಲಿ ನಾನ್ ಲೋಕಲ್ ತಾಲೂಕ್ ಐತೀನಿ. ಮತ್ ಲೋಕಲ್ ಇರಪ್ಪ. ನೀನ್ ಯಾಕೆ ನನ್ ತಾಲೂಕ್ನಾಗ ಮಾಡ್ತಂದ್ರೆ ಏನ್ ಪಾಕಿಸ್ತಾನ ಕೂಡ್ಸ್ಬೇಕಂತ ಮಾಡ್ರಿ? ಏನ್ ಅಲ್ಲ, ಒಂದ್ ನಿಮಿಷ ಇಲ್ಲಿ ಕೇಳೋಣ. ಮತ್ತೆ ಏನ್ ಮಾತಾಡಕೈತಿ ನೀನು? ನೀನ್ ಯಾರು ನನಗೆ ತಾಲೂಕ್ನಾಗ ಮಾಡ್ತಾ ಇಲ್ಲೇ ಮಾತಾಡ್ತಾನಕ? ಅಲ್ಲ ಅನ್ನ ಹೇಳ್ತೀವಿ ಪಿ ಐ. ನೀನ್ ನನಗ್ ಮಾತಾಡಕ್ ನಿನಗೆ ಏನ್ ರೈಟ್ಸ್ ಅದ? ರೈಟ್ಸ್ ಅದ, ಎದ್ದದಕ್ಕೆ ಮಾತಾಡಕತ್ತೀವಿ. ನಿಮ್ಗ ಸುಮ್ನೆ ಫೋನ್ ಇಡ್ರಿ.
ಅಲ್ಲಣ್ಣ ಇಂಥ ಪರಿ ಹೊಡಿಬಾರ್ದು ನಾನು ಎದಕ್ಕೆ ಹೊಡೆದ್ರೆ ಅಂತ ಕೇಳಕತ್ತಿದ್ದ ಐವಿಗೆ ಅದಕ್ಕೆ ಕರೆಸಿದ್ರು ನನಗೆ ಅಲ್ಲಣ್ಣ ಇಂಥ ಪರಿ ಹೊಡಿಬಾರ್ದು ನಾನು ಎದಕ್ಕೆ ಹೊಡೆದ್ರೆ ಅಂತ ಕೇಳಕತ್ತಿದ್ದ ಐವಿಗೆ ಅದಕ್ಕೆ ಕರೆಸಿದ್ರು ನನಗೆ ಅಲ್ಲಣ್ಣ ಇಂಥ ಪರಿ ಹೊಡಿಬಾರ್ದು ನಾನು ಎದಕ್ಕೆ ಹೊಡೆದ್ರೆ ಅಂತ ಕೇಳಕತ್ತಿದ್ದ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರನಾಯಕ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಚಂದ್ರ, ಈಗ ಪ್ರಮುಖವಾಗಿ ವಿಚಾರಣೆಗೆ ಹಾಜರಾಗಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಅರೆಸ್ಟ್ ವಾರೆಂಟ್ ಜಾರಿಯಾಗಿದೆ, ಮುಂದೇನು? ಇವರು ಕಳೆದ ವರ್ಷಕ್ಕೆ ಇದು ಸಂತ್ರಸ್ತ ನ್ಯಾಯಾಲಯದಲ್ಲಿ ಒಂದು ತನಿಖೆಯನ್ನು ಇದು ಮಾಡಿರ್ತಾರೆ. ಒಂದು ಯಾವುದೇ ಒಂದು ಇದಕ್ಕೆ ನ್ಯಾಯಾಲಯಕ್ಕೆ ಹಾಜರಾಗದ ಕಾರಣ ವಾರೆಂಟ್ ಅನ್ನು ಇಶ್ಯೂ ಮಾಡಿದ ಸಂತ್ರಸ್ತ ನ್ಯಾಯಾಲಯದಿಂದ ವಾರೆಂಟ್ ಇಶ್ಯೂ ಮಾಡಿರ್ತಾರೆ. ಸಂತೋಷ್ ವಿರುದ್ಧ ಸೆಕ್ಷನ್ 143, 147, 323 ಸೆಕ್ಷನ್ ಇದು ಅಡಿಯಲ್ಲಿ ಪ್ರಕರಣ ದಾಖಲಾಗಿರ್ತದೆ. ಒಂದು ನೋಟಿಸ್ಗೂ ಯಾರೇ ಅನ್ನೋದ ಕಾರಣ ಈಗ ಸಂತ್ರಸ್ತ ನ್ಯಾಯಾಲಯದಿಂದ ಅರೆಸ್ಟ್ ವಾರೆಂಟ್ ಅನ್ನು ತೆಗೆದುಕೊಂಡಿರ್ತಾರೆ. ಇದಕ್ಕೆ ಮಾತಾಡಿ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ನೋಡಿ, ಈಗ ಈ ಹಿಂದೆ ಘಟನೆ ಆದ ನಂತರ ಪೊಲೀಸ್ ಪೇದೆ ಮೇಲೆ ಹಲ್ಲೆ ಮಾಡಿರುವಂಥ ಹಿನ್ನೆಲೆಯಲ್ಲಿ ವಿಚಾರಣೆಗೆ ನೋಟಿಸ್ ಕೊಡಲಾಗುತ್ತೆ. ಬಟ್ ಈತ ವಿಚಾರಣೆಗೆ ಹಾಜರಾಗಿಲ್ಲ. ಎಲ್ಲಿಯ ತನಕ ನೋಡ್ತಾರೆ? ಈಗ ಅರೆಸ್ಟ್ ವಾರೆಂಟ್ ಜಾರಿ ಆದ ನಂತರ ಆತ ಎಲ್ಲಿದ್ದರೂ ಕೂಡ ಬಂದು ವಿಚಾರಣೆಗೆ ಬರಲೇಬೇಕಾಗತ್ತೆ. ಜುಲೈ 5ರಂದು ಆರೋಪಿಯನ್ನು ಹಾಜರುಪಡಿಸುವಂತೆ ಈಗಾಗಲೇ ಸೂಚನೆ ಕೊಡಲಾಗಿದೆ. ಅವತ್ತಿನ ದಿನ ಏನೇನು ಬೆಳವಣಿಗೆ ಆಗತ್ತೆ ಅನ್ನೋದನ್ನ ಕಾದು ನೋಡಬೇಕು. ಅಲ್ಲಣ್ಣ ಇಂಥ ಪರಿ ಹೊಡಿಬಾರ್ದು ನಾನು ಎದಕ್ಕೆ ಹೊಡೆದ್ರೆ ಅಂತ ಕೇಳಕತ್ತಿದ್ದ ಐವಿಗೆ